ರಾಜ್ಯದಲ್ಲಿ ಭಯದ ವಾತಾವರಣವನ್ನು ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿದೆ. ಉದ್ಯಮಿಗಳು ಯಾರು ಕೂಡ ಇಲ್ಲಿ ನಿಲ್ತಾ ಇಲ್ಲ, ಎಲ್ಲ ಬೇರೆ ಕಡೆ ಹೋಗ್ತಾರೆ. ಈ ಹಿಂದೆ ಇದ್ದಂಥ ಆರ್ಥಿಕ ವ್ಯವಸ್ಥೆ ಈಗ ಕರ್ನಾಟಕದಲ್ಲಿ ಬಹುಶಃ ಕೇಂದ್ರ ಹಣಕಾಸು ಸಚಿವರಾದಂಥ ಶ್ರೀಮತ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ 2 ಬಾರಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಆ ಕರ್ನಾಟಕಕ್ಕೆ ಕೊಡಬೇಕಾದಂಥ ಗೌರವವನ್ನು ಮರ್ತಿದ್ದಾರೆ. ಕರ್ನಾಟಕಕ್ಕೆ ಸಿಗಬೇಕಾದಂಥ ಪಾಲಿನ ಬಗ್ಗೆ ಮರ್ತಿದ್ದಾರೆ. ಅವರು ಬಜೆಟ್ನಲ್ಲಿ ಏನು ಕೊಡಲಿಕ್ಕಾಗಲಿಲ್ಲ ಅಂತ ಅಂದರೂ ಇಲ್ಲಿ ಬಂದು ತೇಪೆ ಹಾಕೋ ಕೆಲಸ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಪದೇ ಪದೇ ಈಗಾಗಲೇ ಸದ್ದುಗಳು ಕೇಳ್ತಾ ಇದೆ. ಇವರ ಬಜೆಟ್ ಏನಿದ್ರು ಕೂಡ ಉತ್ತರ ಭಾರತಕ್ಕೆ ಅಭಿವೃದ್ಧಿಗೆ ಮಾತ್ರ ಸೀಮಿತ ಆಗುವಂಥ ಬಜೆಟೇ ಹೊರತು ದಕ್ಷಿಣ ಭಾರತದ ಕೈಗಾರಿಕಾ ಬೆಳವಣಿಗೆ ಇರ್ಬೋದು, ಆರ್ಥಿಕ ಸುಧಾರಣೆಗಳಿಗಿರ್ಬೋದು, ಆರ್ಥಿಕ ಬೆಳವಣಿಗೆ ಇರ್ಬೋದು, ಯಾವುದೇ ಪ್ರೋತ್ಸಾಹವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇವತ್ತು ರಾಜಕೀಯ ಕಾರಣಗಳಿಂದ ಬಂದು ಇವತ್ತು ಕರ್ನಾಟಕದ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶ ಕೂಡಿದೆ ಹೊರತು ಬೇರೇನೂ ಇಲ್ಲ. ಅವ್ರೇನಾರ ಕೊಡಬೇಕು ಅಂತ ಅಂದರೆ ಕರ್ನಾಟಕದ ಕೈಗಾರಿಕೆಗಳಿಗೆ ಮತ್ತು IT-BT ಕಂಪನಿಗಳಿಗೆ ಇವತ್ತು ಒಂದಷ್ಟು ಪ್ರೋತ್ಸಾಹದಾಯಕವಾದಂಥ ಯೋಜನೆಗಳನ್ನು ಘೋಷಣೆ ಮಾಡಬೇಕಾಗಿತ್ತು. ಆ ಘೋಷಣೆಯನ್ನು ಮಾಡಿ ಕರ್ನಾಟಕಕ್ಕೆ ನಾನು ಇಂಥದ್ದು ಕೊಟ್ಟಿದ್ದೀನಿ, ಅದನ್ನು ಸರಿಯಾಗಿ ಬಳಸ್ಕೋತಾ ಇಲ್ಲ ಅಂತ ಅಂದಿದ್ದರೆ ಅದು ಸರಿ. ಕೇವಲ ಆರೋಪಗಳನ್ನು ಮಾಡ್ತಾ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಸಹಕಾರ ಕೇಳಿ ತೆರಿಗೆ ಹಣ ವಸೂಲಿ ಮಾಡ್ಕೋತಾ ಇಲ್ಲ, ತಾನಾಗೇ ಹೋಗ್ತಾ ಇದೆ. ಸುಮಾರು 3,60,000 ಕೋಟಿ ರೂಪಾಯಿ ಹಣ ನಮ್ಮ ಎಸ್ಟಿಮೇಟ್ಸ್ ಏನಿತ್ತು ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಈಗ ಹೋಗ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕ ಯಾವುದರಲ್ಲಿ ಕಡಿಮೆ ಆಗಿದೆ? ಉತ್ತರ ಪ್ರದೇಶಕ್ಕಿಂತ ತೆರಿಗೆ ಕಡಿಮೆ ಕಟ್ತಾ ಇದೀವಾ? ಬಿಹಾರಕ್ಕಿಂತ ತೆರಿಗೆ ಕಡಿಮೆ ಕಟ್ತಾ ಇದೀವಾ? ಕಳೆದ 10 ವರ್ಷಗಳಿಂದ ಇವ್ರ ಸರ್ಕಾರ ಬಂದ ಮೇಲೆ ಯಾವ ಪ್ರೋತ್ಸಾಹದಾಯಕವಾದಂಥ ಯೋಜನೆಗಳನ್ನು ಬೆಂಗಳೂರಿಗೆ, ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಅದನ್ನು ಬಿಟ್ಟು ಕೇವಲ ರಾಜಕಾರಣಕ್ಕೋಸ್ಕರ ಕರ್ನಾಟಕಕ್ಕಾಗಿರೋ ಅನ್ಯಾಯನ ಸರಿಪಡಿಸೋದನ್ನು ಬಿಟ್ಟು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು ಇವತ್ತು ಬಂದು ಕಾಂಗ್ರೆಸ್ ಸರ್ಕಾರವನ್ನು ಆರೋಪ ಮಾಡಬೇಕು ಅಂಥೇಳಿ ಮಾಡೋದು ಸರಿನಾ ಅಂತಕ್ಕಂಥದ್ದು ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗ್ತದೆ.